ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ V4 in UK ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿನಯ. ಇವತ್ತು ನಾನು ನಿಮಗೆ ಹೇಳಬೇಕಂತ ಇರುವ ಟಾಪಿಕ್ ಏನಪ್ಪ ಅಂದರೆ, UK ಯಾವ ಸ್ಕೂಲ್ ಅಡ್ಮಿಷನ್ನಲ್ಲಿ ಹೇಗೆಲ್ಲ ಆಗತ್ತೆ, ಯಾವ ರೀತಿ ನಾವೆಲ್ಲ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ನೀಡೋಣ ಅಂತ ನಾನು ನಿಮಗೆ ಈ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋವನ್ನು ಪ್ಲೀಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಇನ್ಫಾರ್ಮೇಷನನ್ನು ಪ್ಲೀಸ್ ನೀವು ಶೇರ್ ಮಾಡ್ಬೋದು. ಮೊದಲನೇದಾಗಿ ನಾವು UK ಬಂದ ನಂತರ ಅಥವಾ UK ನಾವು ಅಡ್ಮಿಷನನ್ನು ಮಕ್ಕಳಿಗೆ ಹೇಗೆ ಮಾಡಬೇಕು ಅಂದರೆ, ಫಸ್ಟಿಗೆ ನಾವು UK ಬಂದ ನಂತರ ನಾವು ಇಂಡಿಯಾದಿಂದ ನಾವು ಅಡ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕೆಂದರೆ ಅದರಲ್ಲಿ ನಾವು UK ಅಡ್ರೆಸ್ಸನ್ನು ಮಾತ್ರ ಮೆನ್ಷನ್ ಮಾಡಬೇಕಾಗಿದ್ದರಿಂದ ನೀವು UK ಬಂದ ನಂತರನೇ ಮಕ್ಕಳ ಸ್ಕೂಲ್ ಅಡ್ಮಿಷನನ್ನು ಮಾಡಬೇಕಾಗತ್ತೆ. ಹೀಗಾಗಿ ನೀವು ಸ್ಕೂಲನ್ನು ಚಾಯ್ಸ್ ಮಾಡುವಾಗ ಯಾವ ರೀತಿ ಎಲ್ಲ ಮಾಡಬೇಕು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ನೀಡ್ತೇನೆ. ಮೊದಲು ನೀವು ಶಿಫ್ಟ್ ಆದ ನಂತರ ಅಂದರೆ ಇಂಡಿಯಾದಿಂದ UK ಮೂವ್ ಆದ ನಂತರ ನೀವು ಮೊದಲೇ ಮಾಡಬೇಕಾಗಿರೋದು ಏನಂದರೆ, ನೀವು ನಿಮ್ಮ ಅಡ್ರೆಸ್ನಲ್ಲಿ ಹತ್ತಿರ ಇರುವ ಅಥವಾ ತುಂಬ ಹತ್ತಿರ ಇರುವ ಸ್ಕೂಲನ್ನು ಚಾಯ್ಸ್ ಮಾಡಬೇಕು. ಅದು ಚಾಯ್ಸ್ ಮಾಡಿದ ನಂತರ ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ರೇಟಿಂಗ್ ಮತ್ತು ಗುಡ್ ರೇಟಿಂಗ್ ಮತ್ತು ಅಂದರೆ ನಿಮಗೆ ಅದರ 2 ಬೆಸ್ಟ್ ಆಪ್ಷನ್ಸ್. ಅದರ ನಂತರ ನೀವು ಅದನ್ನು ಸ್ಕೂಲನ್ನು ಹುಡುಕಬೇಕಾಗತ್ತೆ. ಸ್ಕೂಲ್ ಹುಡುಕಿದ ನಂತರ ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದು ಹೇಗೆಂದರೆ, ಆ ಪ್ಲೇಸಲ್ಲಿರುವ ಕೌನ್ಸಿಲ್, ಈಗ ನಾವಿರೋದು ರೆಡ್ಡಿಂಗಲ್ಲಿ, ನಮಗೆ ಇರುವ ರೆಡ್ಡಿಂಗ್ನ ಕೌನ್ಸಿಲ್ ಹೆಸರು ಬ್ರೈಟರ್ ಫ್ಯೂಚರ್ ಫಾರ್ ಚಿಲ್ಡ್ರನ್. ಸೊ ನಾವು ಇಲ್ಲಿ ಬಂದ ನಂತರ ಬ್ರೈಟರ್ ಫ್ಯೂಚರ್ ಫಾರ್ ಚಿಲ್ಡ್ರನ್ ಕೌನ್ಸಿಲ್ಗೆ ನಾವು ಅಡ್ಮಿಷನ್ಗೆ ನಾವು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಪ್ಲೈ ಮಾಡುವಾಗ ಇಲ್ಲೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದು 4 ಇಯರ್ಸಿಂದನೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 4 ಇಯರ್ಸಿಂದನೇ ನಾವು LKGಯಿಂದ ಆಗ್ಬೋದು. ಸೊ ನಾವು ಇಲ್ಲಿ ಬಂದ ನಂತರ ಏನು ಮಾಡಬೇಕಂದ್ರೆ, ನಾವು ನಮ್ಮ ನಿಯರೆಸ್ಟ್ ಇರುವ ಸ್ಕೂಲನ್ನು ಹುಡುಕಬೇಕು. ಹುಡುಕಿದ ನಂತರ ನಮಗೆ ಅದರಲ್ಲಿ 6 ಆಪ್ಷನ್ ಇರುತ್ತೆ. ನಾವು ಅದರಲ್ಲಿ ಯಾವುದು ಗುಡ್ ಸ್ಕೂಲ್, ಔಟ್ಸ್ಟ್ಯಾಂಡಿಂಗ್ ರೇಟಿಂಗ್ ಸ್ಕೂಲ್ ಯಾವುದಿದೆ ಅದಕ್ಕೆ ನಾವು ಅಪ್ಲೈ ಮಾಡ್ಬೋದು. ಅದ ನಂತರ ಅಪ್ಲೈ ಮಾಡಿದ ನಂತರ ನಮಗೆ ಅವ್ರದ್ದು ರಿಪ್ಲೈ ಬರುತ್ತೆ. 15 ಡೇಸ್ ಆಗುತ್ತೆ. 15 ಡೇಸ್ ಒಳಗೆ ನಮಗೆ ಅವರಿಂದ ರಿಪ್ಲೈ ಬರುತ್ತೆ. ಅದು ಸ್ಕೂಲ್ ಓವರ್ ಸಬ್ಸ್ಕ್ರೈಬ್ ಆಗಿದ್ದರೆ ನಮ್ಗೆ ಅಲ್ಲಿ ಸೀಟೆಲ್ಲ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ನಮಗೆ ಅವರು ಒಂದು 7 to 10 ಆಪ್ಷನನ್ನು ಕೊಡ್ತಾರೆ. ಆ ಆಪ್ಷನ್ನಲ್ಲಿ ನಾವು ಹುಡುಕ್ಬೋದು ಯಾವುದು ಗುಡ್ ರೇಟಿಂಗ್ ಸ್ಕೂಲ್ ಇದೆ. ಅದನ್ನು ಹುಡ್ಕೊಂಡು ನಾವು ಅವರಿಗೆ ಹೇಳ್ಬೋದು ನಮಗೆ ಈ ಸ್ಕೂಲ್ ಬೇಕಂತ ಹೇಳ್ತೇವೆ. ನಾವು ಇಲ್ಲಿ UK ಬಂದ ನಂತರ ನಮಗೂ ಆಗಿದ್ದು ಸೇಮ್ ಸಿಚುವೇಶನ್ನು. ನಮಗೆ ನಿಯರೆಸ್ಟ್ ಇರೋ ಸ್ಕೂಲ್ ನಾವು 3 to 4 ಸ್ಕೂಲನ್ನು ಅಪ್ಲೈ ಮಾಡಿದ್ವಿ. ಸ್ಟಿಲ್ ಅದು ಓವರ್ ಸಬ್ಸ್ಕ್ರೈಬ್ ಆಗಿತ್ತು. ಸೊ ಹಾಗಾಗಿ ಅವರು ನಮಗೆ ಬೇರೆ ಒಂದು ಸ್ಕೂಲನ್ನು ಹೇಳಿದರು. ಅದು ನಮ್ಮ ಮನೆಯಿಂದ ಸಾಧಾರಣ 1.3 ಮೈಲ್ಸ್ ಇತ್ತು, ತುಂಬಾ ದೂರ ಆಗುತ್ತೆ. ಸೊ ನಾವು ಕೌನ್ಸಿಲ್ಗೆ ಮೆಸೇಜನ್ನು ಮಾಡಿದ್ವಿ, ಮೇಲನ್ನು ಹಾಕಿದ್ವಿ. ನಮಗೆ ಆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ಜೆನ್ಯೂನ್ ರೀಸನ್ ಇದ್ದರೆ ನೀವು ಹೇಳ್ಬೋದು. ಯಾಕೆಂದರೆ ನನಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ನನಗೆ ಇನ್ನೊಂದು ಸಣ್ಣ ಮಗು ಇದೆ. ಆ ಮಗುವಿನ ಇಟ್ಕೊಂಡು ನಾನು ಅಷ್ಟು ದೂರ 1.3 ಮೈಲ್ಸನ್ನು ಡೈಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಅವರಿಗೆ ಮೇಲ್ ಹಾಕಿದೆ. ಮೇಲ್ ಹಾಕಿದ 2 to 3 ಡೇಸ್ ಒಳಗೆ ನಮಗೆ ಅವರಿಂದ ರಿಪ್ಲೈ ಬಂತು. ಓಕೆ, ನಿಮಗೆ ಬೇರೆ ಒಂದು 3-7 ಆಪ್ಷನ್ ಕೊಡ್ತೇವೆ, ಅದರಲ್ಲಿ ನೀವು ಚಾಯ್ಸ್ ಮಾಡ್ಬೋದು ಅಂತ. ಅದರಲ್ಲಿ ಚಾಯ್ಸ್ ಮಾಡುವಾಗ ನಮಗೆ ಒಂದು 0.7 ಮೈಲ್ಸ್ ಒಂದು ಸ್ಕೂಲ್ ಸಿಕ್ತು. ನಾವು ನಮಗೆ ಆ 0.7 ಮೈಲ್ಸಲ್ಲಿರೋ ಸ್ಕೂಲ್ ಅದು ಕೂಡ ಗುಡ್ ರೇಟಿಂಗ್ ಸ್ಕೂಲ್ ಆಗಿತ್ತು. ಅದಕ್ಕೆ ಅಪ್ಲೈ ಮಾಡಿದ್ವಿ. ಅವರಿಂದ ಅಪ್ಲೈ ಮಾಡಿದ 2 ಡೇಸ್ ಒಳಗೆ ಸ್ಕೂಲಿಂದ ರಿಪ್ಲೈ ಬಂತು. ರಿಪ್ಲೈ ಬಂದ ನಂತರ ನಾವು ಆ ಸ್ಕೂಲೊಳಗೆ ಹೋಗಬೇಕು. ಸ್ಕೂಲಿಗೆ ಹೋಗಿ ಅವರು ನಮಗೆ ಅಲ್ಲಿ ಬಂದ ನಂತರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ನಮ್ಮದು ಮಗುವಿದು ಪಾಸ್ಪೋರ್ಟು ಎಲ್ಲ ಇಟ್ಕೊಂಡು ಹೋಗಬೇಕಾಗತ್ತೆ. ಈವನ್ ನಾವು ಅದು ಅಂದರೆ UK ಬಂದ ನಂತರ ಮೇನ್ ಮಾಡೋದು BRP ಕಾರ್ಡನ್ನು ತೊಗೊಳ್ಬೇಕು. ಆ BRP ಕಾರ್ಡ್ ತುಂಬಾ ಇಂಪಾರ್ಟೆಂಟು ಯಾವುದೇ ಸ್ಕೂಲ್ ಅಡ್ಮಿಷನ್ ಮಾಡುವಾಗ. ಹಾಗಾಗಿ ನಾವು ಅದೆಲ್ಲ ಇಟ್ಕೊಂಡು ಹೋದ್ವಿ. ಆದ ನಂತರ ಅಲ್ಲಿ ಸ್ಕೂಲನ್ನು ಮಕ್ಕಳಿಗೆ ಇಂಟ್ರೊಡಕ್ಷನ್ ಮಾಡ್ತಾರೆ. ಎಲ್ಲೆಲ್ಲಿ ಪ್ಲೇ ಗ್ರೌಂಡ್ ಇದೆ, ನಿಮ್ಮ ಕ್ಲಾಸ್ ಎಲ್ಲಿ, ನಿಮಗೆ ಟೀಚರ್ಸ್ ಯಾರು, ಅದರ ಎಲ್ಲ ಇನ್ಫಾರ್ಮೇಷನನ್ನು ಆ ಮಕ್ಕಳಿಗೆ ಆ ಟೀಚರ್ಸು ಅಂದರೆ ಅಲ್ಲಿ ಹೆಡ್ ಮಾಸ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀಗೆ ನಮಗೆ ಇಷ್ಟವಾದ ಸ್ಕೂಲ್. ಸ್ಟಿಲ್ ನಿಮಗೆ ಏನು ಆಪ್ಷನ್ ಇದೆ ಅಂದರೆ, ನೀವು ಫಸ್ಟ್ 4 ಸ್ಕೂಲನ್ನು ಅಪ್ಲೈ ಮಾಡಿದ್ರಿ, ಅದು ಓವರ್ ಸಬ್ಸ್ಕ್ರೈಬ್ ಇತ್ತಲ್ಲ, ಆ ಸ್ಕೂಲ್ಗಳಿಗೆ ನಾವು ಇನ್ನೂ ವೇಟಿಂಗ್ ಲಿಸ್ಟಲ್ಲಿ ಇಡ್ಬೋದು. ವೇಟಿಂಗ್ ಲಿಸ್ಟಲ್ಲಿ ಇಟ್ಟರೆ ನಮಗೆ ನಮ್ಮ ಪೊಸಿಷನ್ ಬಂದ ಕೂಡಲೇ ನಮಗೆ ಆ ಸ್ಕೂಲನ್ನು ಕೂಡ ಅವರು ಅಲೋಕೇಟ್ ಮಾಡ್ತಾರೆ.
ಸೊ ತುಂಬಾ ಬಿಗ್ ಪ್ರೊಸೀಜರ್. ಸ್ಟಿಲ್ ನಮಗೆ ಒಳ್ಳೆ ಸ್ಕೂಲ್ ಸಿಗುತ್ತೆ. ಒಂದು 2 to 3 months ಆಗುತ್ತೆ. ಬಟ್ ನಾವು ಯಾವಾಗ ಅಪ್ಲೈ ಮಾಡಿದ್ವಿ ಅಂದರೆ ನಾವು ನವಂಬರಲ್ಲಿ ಶಿಫ್ಟ್ ಆಗಿದ್ವಿ. ಬಟ್ ನಮಗೆ ಡಿಸೆಂಬರ್ ಒಳಗೆ ನಮಗೆ ಸ್ಕೂಲ್ ಕೂಡ ಸಿಕ್ತು. ಸೊ ಸ್ಕೂಲ್ ಬಗ್ಗೆ ಏನು ಅಪ್ಲೈ ಮಾಡಲಿಕ್ಕೆ ಏನು ತುಂಬ ಕಷ್ಟ ಆಗೋದಿಲ್ಲ. ನಾವು ಪ್ರೊಸೀಜರ್ ಪ್ರಕಾರ ಹೋದರೆ ನಮಗೆ ಈಸಿಲೇ ಆಗಿ ಅವೈಲೇಬಲ್ ಸಿಗುತ್ತೆ. ಬಟ್ ನೀವು ಮಾಡಬೇಕಾಗಿದ್ದು ಏನಂದರೆ ಇಂಪಾರ್ಟೆಂಟ್, ಔಟ್ಸ್ಟೆಡಿಂದ ನಿಮಗೆ ಗುಡ್ ರೇಟಿಂಗ್, ಔಟ್ಸ್ಟ್ಯಾಂಡಿಂಗ್ ರೇಟಿಂಗ್ ಮತ್ತು ಡಿಸ್ಟೆನ್ಸು ಅದೆಲ್ಲ ನೋಡಿಕೊಂಡು ನೀವು ಸ್ಕೂಲನ್ನು ಅಪ್ಲೈ ಮಾಡಬೇಕಾಗತ್ತೆ. ಅದರಲ್ಲೂ ನಿಮಗೆ ಓವರ್ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಅವರಿಂದ ರಿಪ್ಲೈ ಕೂಡ ಬರುತ್ತೆ. ಅದರಲ್ಲಿ ನಿಮಗೆ 10 ಸ್ಕೂಲನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಯಾವ ಸ್ಕೂಲ್ ಬೇಕಂತ, ಅದರ ನಿಯರ್ ಇರೋದು, ಗುಡ್ ರೇಟಿಂಗ್ ಸ್ಕೂಲು, ಅದನ್ನು ಯಾವುದಿದೆ ಅಂತ ನಾವು ಆರಾಮಲ್ಲಿ ನಮಗೆ ಬೇಕಾದ ಸ್ಕೂಲನ್ನು ನಾವು ಚಾಯ್ಸ್ ಮಾಡ್ಬೋದು. ಇದು ನಮ್ಮ ಸ್ಕೂಲ್ ಪ್ರೊಸೀಜರ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ 3 yearsಯಿಂದನೇ ಸ್ಟಾರ್ಟ್ ಆಗುತ್ತೆ. 3 yearsಲ್ಲಿ ನಮ್ಮ ಮಕ್ಕಳು ನರ್ಸರಿಗೆ ಹೋಗ್ತಾರೆ. ಅದ ನಂತರ ರಿಸೆಪ್ಷನ್ ಅಂತ ಇರುತ್ತೆ. LKG UKG ಇಲ್ಲಿ ರಿಸೆಪ್ಷನ್ ಅಂತ ಹೇಳ್ತಾರೆ. ಆಮೇಲೆ ಇಯರ್ 1, ಇಯರ್ 2, ಇಯರ್ 3 ಅಂತ ಹೇಳ್ತಾರೆ. ಇಲ್ಲಿ ಇಯರ್ 1ಗೆ ಅಂದರೆ ನಮ್ಮದು ಇಂಡಿಯಾಗಿಂತ 1 year ಮುಂದೆ ಇರ್ತಾರೆ ಈ ಮಕ್ಕಳು ಇಲ್ಲಿ. ಸೊ ನಮಗೆ ಇಂಡಿಯಾಗೆ ಶಿಫ್ಟ್ ಆದಾಗ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಏನಂದರೆ ಅವರು ಕಲ್ತಿದ್ದ ಕ್ಲಾಸಲ್ಲೇ ವಾಪಸ್ ಬೇಕಾಗತ್ತೆ. ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಿಲ್ ಇದು ಎಜುಕೇಷನ್ ತುಂಬಾ ಚೆನ್ನಾಗಿ. ಮತ್ತು ಏನಂದರೆ ಈ ಸ್ಕೂಲ್ಗಳಲ್ಲಿ ನಮಗೆ ಇಂಡಿಯಾದಲ್ಲೆಲ್ಲ ಹೋಗುವಾಗ ಮಕ್ಕಳಿಗೆ ರಾಶಿ ಬುಕ್ಸ್ ಎಲ್ಲ ಕಳಿಸ್ಕೊಡ್ಬೇಕಾಗತ್ತೆ. ಬಟ್ ಇಲ್ಲಿಯ ಪ್ರೊಸೀಜರ್ ಪ್ರಕಾರ ನಾವು ಏನು ಒಂದು ಬುಕ್ ಕೂಡ ಮಕ್ಕಳಿಗೆ ಕೊಡಲಿಕ್ಕಿಲ್ಲ. ಎಲ್ಲ ಬುಕ್ಸು ಸ್ಕೂಲೇ ಪ್ರೊವೈಡ್ ಮಾಡುತ್ತೆ. ಸ್ಕೂಲ್ಗಳಲ್ಲಿ ಯಾವ ಟೈಪ್ ಎಲ್ಲ ಇರುತ್ತೆ ಅಂದರೆ ಒಂದು ಸ್ಟೇಟ್ ಸ್ಕೂಲ್, ಮತ್ತು ಒಂದು ಇಂಡಿಪೆಂಡೆಂಟ್ ಸ್ಕೂಲ್ ಇರುತ್ತೆ, ಮತ್ತೊಂದು ಪ್ರೈವೇಟ್ ಸ್ಕೂಲ್ ಇರುತ್ತೆ. ಸ್ಟೇಟ್ ಸ್ಕೂಲೆಲ್ಲ ಗವರ್ಮೆಂಟ್ ಸ್ಕೂಲ್ಸ್, ಅದೆಲ್ಲ ಫ್ರೀ ಆಫ್ ಕಾಸ್ಟ್ ಸ್ಕೂಲ್, ಮಕ್ಕಳಿಗೆ ಫ್ರೀ ಎಜುಕೇಷನ್. ಈವನ್ ನಿಮಗೆ 3 to 7 years ಕಿಡ್ಸ್ಗಾದರೆ ನಿಮಗೆ ಫ್ರೀ ಮೀಲ್ ಕೂಡ ಇದೆ. ಅದು ಕೂಡ ಫುಡ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಫ್ರೂಟ್ಸು, ಯೋಗರ್ಟ್ಸು ಎಲ್ಲ ಅದೇ ಕೊಡ್ತಾರೆ. ಈವನ್ ಸೀರಿಯಲ್ಸು ಅದೆಲ್ಲ ಕೊಡ್ತಾರೆ. ನಾವು ಕೂಡ ನಮ್ಮ ಮಗಳಿಗೆ ಸ್ಕೂಲ್ ಫುಡ್ಡನ್ನೇ ಚಾಯ್ಸ್ ಮಾಡ್ತೀವಿ. ಅದು ಕೂಡ ಅವರು ಒಂದು ಆ್ಯಪನ್ನು ಕಳಿಸಿರ್ತಾರೆ. ಪೇರೆಂಟ್ ಪೇ ಆ್ಯಪ್ ಅಂತ ಇರುತ್ತೆ. ಇಲ್ಲೆಲ್ಲ ಒಂದೊಂದು ಊರಲ್ಲಿ ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ. ನಮ್ಮ ಏರಿಯಾದಲ್ಲಿ ಪೇರೆಂಟ್ ಪೇ ಇದೆ. ಅದರಲ್ಲಿ ನಾನು ಡೈಲಿ ಅವಳಿಗೆ ಬೇಕಾದ ಮೀಲನ್ನು ಚಾಯ್ಸ್ ಮಾಡಿದರೆ ಅವರು ನಮಗೆ ಅದನ್ನೇ ಕೊಡ್ತಾರೆ. ನಮಗೆ ಬೇಕಾದ ಹಾಗೆ ನಾವು ಯಾವ ಮೀಲನ್ನು ಬೇಕಾದರೂ ಚಾಯ್ಸ್ ಮಾಡ್ಬೋದು. ಅದು ಫ್ರೀ ಆಫ್ ಕಾಸ್ಟಿಂದನೇ ಅದೇ ಗವರ್ಮೆಂಟಿಂದನೇ ಮಕ್ಕಳಿಗೆ ಕೊಡುವಂಥದ್ದು. ಸೊ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪೇರೆಂಟ್ಸ್ಗೆ ಯಾವುದೇ ರೀತಿಯ ಹೆಡ್ಏಕ್ ಇಲ್ಲ. ಸ್ಕೂಲಲ್ಲೇ ಎಲ್ಲ ರೀತಿಯ ಕಲಿಸಿರ್ತಾರೆ. ಅವರು ಮನೆಗೆ ಬಂದ ನಂತರ ಫ್ರೀ ಆಗ್ತಾರೆ. ಈವನ್ನು ಅಂದರೆ ಥ್ರೋ ಬಾಲು ಅದು ಎಲ್ಲ ಕೂಡ ಆ್ಯಕ್ಟಿವಿಟೀಸ್ ಕೂಡ ಇರ್ತದೆ ಸ್ಕೂಲಲ್ಲಿ. ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಎಕ್ಸಾಮ್ ಕೂಡ ಇಲ್ಲ. ಅಪ್ ಟು grade 6 ತನಕ ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೆಯೋದಿಲ್ಲ. ಸೊ ಮಕ್ಕಳು ಫ್ರೀ ಮೈಂಡಲ್ಲಿ ಇರ್ತಾರೆ. ಬರೆಯೋದು ಕೂಡ ಹಾಗೆ ಸ್ಕೂಲಲ್ಲಿ ಮಾತ್ರ ಬರೆಯೋದು. ಮನೆಯಲ್ಲಿ ಹೋಮ್ವರ್ಕ್ ಏನೂ ಇಲ್ಲ. ಪೇರೆಂಟ್ಸಿಗೆ ಯಾವ ರೀತಿ ಹೆಡ್ಏಕ್ ಕೂಡ ಇರೋದಿಲ್ಲ. ಇಲ್ಲಿ ಸ್ಕೂಲ್ ಡಿಫ್ರೆಂಟ್ ಟೈಪ್ ಎಜುಕೇಷನ್ ಕೊಡ್ತಾರೆ. ಅವರು ಬರೆಯೋದಕ್ಕಿಂತ ಹೆಚ್ಚು ಎಲ್ಲ ಮೈಂಡಲ್ಲೇ ಹಾಕುವಂಥ ಎಜುಕೇಷನನ್ನು ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಇದರಲ್ಲಿ ತುಂಬ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸ್ಕೂಲ್ ಹೇಗಿರುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಎಣಿಸ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈನ ಕೂಡ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನೆನೆಸ್ಕೊಳ್ತೀನಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ V4 in UK ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.